ಬಸ್ ಹತ್ತಬೇಕಾದ್ರೆ ಸೀಟ್ ಸಿಕ್ತಪ್ಪ, ಫ್ರಂಟಲ್ಲಿ ಸಿಗ್ತಾ, ಬ್ಯಾಕಲ್ಲಿ ಸಿಗ್ತಾ, ಕೆಳಗೆ ಸಿಗ್ತೋ, ಮೇಲೆ ಸಿಗ್ತದೋ ಇಷ್ಟನ್ನು ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಆ ಬಸ್ ಒಳಗಡೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇದೆಯಾ ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹತ್ಬಿಡ್ತೀವಿ, ಮಲ್ಕೊಂಡ್ಬಿಡ್ತೀವಿ, ಒಂದು ಹುಚ್ಚು ಧೈರ್ಯದಲ್ಲಿ ಹೋಗ್ಬಿಡ್ತೀವಿ. ಒಂದು ಟಿಕೆಟ್ಗೆ ಸಾವಿರಾರು ರೂಪಾಯಿ ಕೊಡ್ತೀವಿ. 300, 400, 500 ರೂಪಾಯಿ ಇರೋ ಟಿಕೆಟ್ಗೆ 1,500-2,000 ತಗೋತಾರೆ. ಸೀಸನ್ ಬಂದಾಗ 4,000, 5,000 ಇವ್ರ ಬಸ್ಗಳನ್ನ ಇವರು ಫ್ಲೈಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ದುಡ್ಡನ್ನು ಕೊಡ್ತೀವಿ. ಆದರೆ ನಾವು ಹುಚ್ಚು ಧೈರ್ಯದಿಂದ ಬಸ್ ಹತ್ತೀವಿ. ಕೆಲವೊಂದು ಮೂಲಭೂತ ವಿಚಾರಗಳನ್ನೇ ನಾವು ತಿಳ್ಕೊಳ್ಳಲ್ಲ. ಅವರ ಲಾಭಕ್ಕೋಸ್ಕರ ಬೇಕಾಬಿಟ್ಟು ಒಂದು ಬಸ್ ರೆಡಿ ಮಾಡ್ತಾರೆ. ಸಾವಿನ ವಾಹನದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಇದನ್ನೆಲ್ಲ ಪ್ರಶ್ನಿಸಬೇಕಾದಂಥ ನಾವು ಫ್ರಂಟಲ್ಲಿ ಸೀಟ್ ಸಿಗುತ್ತಾ, ಬ್ಯಾಕಲ್ಲಿ ಸೀಟ್ ಸಿಗುತ್ತಾ, ಮೇಲೆ ಮಲಗಕ್ಕೆ ಸಿಗ್ತದ, ಕೆಳಗೆ ಮಲಗಕ್ಕೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬದಲಾಗಬೇಕಾದವ್ರು ಯಾರು? ಕೇವಲ ಈ ಬಸ್ ಅನ್ನುವಂಥ ವ್ಯವಸ್ಥೆ ಅಲ್ಲ, ಇಡೀ ದೇಶ, ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ಬದಲಾಗಬೇಕಾದವರು ನಾವು ಪ್ರಜೆಗಳು, ಪ್ರಶ್ನಿಸಬೇಕಾದವರು ನಾವು ಪ್ರಜೆಗಳು. ನಾವು ಅವರ ಕೊರಳ ಪಟ್ಟಿಗೆ ಕೈ ಇಟ್ಟು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಬಸ್ ಪ್ರಯಾಣಿಕರಿಗೆ, ಅದರಲ್ಲೂ AC ಬಸ್ಸಿನಲ್ಲಿ ಸ್ಲೀಪರ್ ಕೋಚ್ನಲ್ಲಿ ಹೋಗುವಂಥ ಪ್ರಯಾಣಿಕರಿಗೆ ಮಾತ್ರ. ಹಲೋ, ನಮಸ್ಕಾರ ಸ್ನೇಹಿತರೆ. ಚಿತ್ರದುರ್ಗದ ಹಿರಿಯೂರಿನ ಜವನಗೊಂಡನಹಳ್ಳಿ ಸಮೀಪ ನಡೆದಂಥ ಬಸ್ ಅಪಘಾತ. ಸೀ ಬರ್ಡ್ ಖಾಸಗಿ ಬಸ್ಸು, AC ಸ್ಲೀಪರ್ ಕೋಚು. ಈ ದುರಂತ ಆದಮೇಲೆ ಅನೇಕ ರೀತಿಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳನ್ನು, ವಿಮರ್ಶೆಗಳನ್ನು ಮಾಡಿದರೆ ನೀವು ನೋಡ್ಕೊಂಡು ಬಂದಿರ್ತೀರಿ. ಇವತ್ತು ನಾನು ಕೂಡ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡಿದ್ದೆ. ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಬಸ್ ಪ್ರಯಾಣಿಕರಿಗೆ, ಅದರಲ್ಲೂ AC ಬಸ್ಸಿನಲ್ಲಿ ಸ್ಲೀಪರ್ ಕೋಚ್ನಲ್ಲಿ ಹೋಗುವಂಥ ಪ್ರಯಾಣಿಕರಿಗೆ ಮಾತ್ರ. ನೀವು ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಲಕ್ಷಾಂತರ ಜನ ಇವತ್ತು AC ಸ್ಲೀಪರ್ ಕೋಚ್ನಲ್ಲೇ ಹೋಗ್ತೀರಿ. ಬಹುತೇಕ ಖಾಸಗಿ ಬಸ್ಗಳಲ್ಲಿ ಯಾವ ರೀತಿಯಲ್ಲಿ ನಿಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅರಿವು ನಿಮಗಿರಲಿ. ಸೇಫ್ಟಿ ಪ್ರಿಕಾಷನ್ಗಳನ್ನ ಇವರು ತಗೊಂಡಿದ್ದಾರೋ ತಗೊಂಡಿಲ್ವೋ, ಈ ಭ್ರಷ್ಟ ವ್ಯವಸ್ಥೆಯಲ್ಲಿ, ಲಾಭಕೋರತನ ಮಾನಸಿಕತೆಯಲ್ಲಿ ಪ್ರಯಾಣಿಕರನ್ನು ಸಾವಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಮಾತು ನಿಜನಾ? ಈ AC ಸ್ಲೀಪರ್ ಕೋಚ್ ಬಸ್ಸುಗಳು ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳದ ಲಾಭಕೋರತನದ ಮನಸ್ಥಿತಿಗಳು ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇರೋದು ಬಸ್ನಲ್ಲ, ಮ್ಯಾಚ್ ಬಾಕ್ಸಿನಲ್ಲಿ. ಈ ಥರದನ್ನು ಚರ್ಚೆ ಮಾಡಬೇಕಾಗಿದೆ. ಮ್ಯಾಚ್ ಬಾಕ್ಸ್, ನೀವು ಹೋಗ್ತಿರೋದೇ ಬೆಂಕಿ ವಾಹನದಲ್ಲಿ. ಒಂದು ಸಣ್ಣ ಅಪಘಾತವು ನಿಮ್ಮನ್ನು ಸಾವಿನ ದವಡೆಗೆ ನುಗ್ಗುತ್ತೆ. ಆ ಮಟ್ಟಿಗೆ ಒಂದು ಮ್ಯಾಚ್ ಬಾಕ್ಸ್ನಲ್ಲಿ ನೀವು ಪ್ರತಿನಿತ್ಯ ಪ್ರಯಾಣ ಮಾಡ್ತಾ ಇದ್ದೀರ. ಹಾಗಾಗಿ ಸಂಪೂರ್ಣ ವಿಡಿಯೋ ನೋಡಿ. ಯಾಕೆ ಈ ಬಸ್ ಅಪಘಾತಗಳಾಗ್ತವೆ? ಆಕ್ಸಿಡೆಂಟ್ಗಳು ಇಟ್ಸ್ ಹ್ಯಾಪೆಂಡ್, ಎಸ್. ಆದರೆ ಆಕ್ಸಿಡೆಂಟ್ ಆದ ಕೂಡಲೇ ಸುಟ್ಟು ಕರಕಲಾಗಬೇಕಾ? ಆಕ್ಸಿಡೆಂಟ್ ಆಯಿತು ಅಂದ ತಕ್ಷಣ ಸುಟ್ಟು ಕರಕಲಾಗೋದು ಫಿಕ್ಸಾ? ನೋ. ಆಕ್ಸಿಡೆಂಟ್ ಇಟ್ಸ್ ಹ್ಯಾಪೆಂಡ್, ಬಟ್ ಆ ಸಾವಿನ ಆರ್ತನಾದಗಳಿದಾವಲ್ಲ, ಆ ಪ್ರಮಾಣದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಾಗ್ತಾ ಇದೆ, ಪದೇ ಆಗ್ತಾ ಇದೆ ಅಂದರೆ ಅದಕ್ಕೆ ಈ ವ್ಯವಸ್ಥೆನೇ ಕಾರಣ. ಈ ಲಾಭಕೋರತನ ಮಾನಸಿಕತೆಗಳೇ ಕಾರಣ. ಸತ್ರೆ ಸಾಯಲಿ ಬಿಡ್ರಿ, ಈ ಥರದ ಆಲೋಚನೆಗಳನ್ನು ಮಾಡುವಂಥ ಆ ಭ್ರಷ್ಟ ವ್ಯವಸ್ಥೆ, ಲಾಭಕೋರತನದ ಮಾನಸಿಕತೆ, ಒಂದು ದಿನ ತಾವು, ತಮ್ಮ ಕುಟುಂಬವೂ ಕೂಡ ಇದೇ ರೀತಿಯಲ್ಲಿ ಸಾವಿಗೀಡಾಗಬೇಕಾಗತ್ತೆ ಅನ್ನುವ ಒಂದಿಷ್ಟು ಮಾನವೀಯತೆ ಇದ್ದಿದ್ರೂ ಈ ಥರದ ದುರಂತ ಸಾವುಗಳು ಆಗೋದೇ ಇಲ್ಲ. 2024-2025 ಸುಮಾರು 45ಕ್ಕೂ ಹೆಚ್ಚು ಬಸ್ ಬೆಂಕಿಗೆ ಆಹುತಿಯಾದಂಥ ಘಟನೆಗಳಾಗಿದ್ದಾವೆ. 64 ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಕೇವಲ ಅಪಘಾತ ಅಲ್ಲ, ಸಿಸ್ಟಮ್ಯಾಟಿಕ್ ನಿರ್ಲಕ್ಷ್ಯ, ತಾಂತ್ರಿಕ ವೈಫಲ್ಯ ಮತ್ತು ಸುರಕ್ಷತಾ ನಿಯಮಗಳ ಉಲ್ಲಂಘನೆ. ಆಂಧ್ರ ಪ್ರದೇಶ, ರಾಜಸ್ಥಾನ, ತೆಲಂಗಾಣ, ಈಗ ಕರ್ನಾಟಕ. ಅಕ್ಟೋಬರ್ 24, 2025 ಹೈದರಾಬಾದ್ ಬೆಂಗಳೂರು ಮಾರ್ಗದಲ್ಲಿ ಸಂಭವಿಸಿದಂತಹ ಬಸ್ ದುರಂತದಲ್ಲಿ 20 ಜನ ಸಾವಿಗೀಡಾದರು. ಅಕ್ಟೋಬರ್ 14, 2025 ಜೈಸಲ್ಮೇರ್ ಜೋಧ್ಪುರ್ ಬಸ್ ದುರಂತದಲ್ಲಿ ಸುಮಾರು 20 ಜನ ಸಾವಿಗೀಡಾದರು. ದುರಂತ ಅಂದ್ರೆ ಬಸ್ಸಿಗೆ ಬೆಂಕಿ ಬಿದ್ದು ಅಂತ ನೀವು ಅನ್ಕೋಬೇಕು. ಈ ದುರಂತಗಳು ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿನ ನೀತಿ ವೈಫಲ್ಯಗಳನ್ನ ಬೆಳಕಿಗೆ ತರುತ್ತೆ. ಲಾಭಕ್ಕಾಗಿ ಸುರಕ್ಷತೆಯನ್ನ ಬಲಿ ಕೊಡಲಾಗ್ತಾ ಇದೆ. ಈ AC ಸ್ಲೀಪರ್ ಬಸ್ಗಳಲ್ಲಿ ಬೆಂಕಿ ಹೊತ್ಕೊಂಡಾಗ ಅದು ನಿಮಿಷಗಳ ಒಳಗೆ ನಿಯಂತ್ರಣ ತಪ್ಪುತ್ತೆ. ಫೋಮ್ ಮ್ಯಾಟ್ರೆಸ್ಗಳು, ಕರ್ಟನ್ಗಳು,
ಫ್ಲೈವುಡ್ ಪ್ಯಾನೆಲ್ಗಳಂತಹ ಅತ್ಯಂತ ಸುಲಭವಾಗಿ ಸುಡುವ ವಸ್ತುಗಳನ್ನು ಬಳಸಲಾಗುತ್ತೆ. ಓವರ್ಲೋಡ್ ವೈರಿಂಗ್, ಎಸಿ ಕಂಪ್ರೆಸರ್ ಓವರ್ ಹೀಟಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ಗಳು ಬೆಂಕಿಯನ್ನ ಪ್ರಚೋದಿಸುತ್ತವೆ. ಅಪಘಾತದಲ್ಲಿ ಡೀಸೆಲ್ ಟ್ಯಾಂಕ್ ಲೀಕ್ ಆದರೆ ಬಸ್ ಒಳಭಾಗ ಚಿಮ್ನಿಯಂತೆ ವರ್ತಿಸಿ ಹೊಗೆ ಮತ್ತು ಬೆಂಕಿಯನ್ನು ವೇಗವಾಗಿ ಹರಡುತ್ತೆ. ಇತ್ತೀಚಿನ ಘಟನೆಗಳಲ್ಲಿ ಡಿಕ್ಕಿಯ ನಂತರ ಬೆಂಕಿ ಹೊತ್ಕೊಂಡು ನಿಯಂತ್ರಣ ತಪ್ಪಿದ್ದು ಸಾಮಾನ್ಯವಾಗಿದೆ. ಇದು ತಾಂತ್ರಿಕ ವಿನ್ಯಾಸದಲ್ಲಿನ ಮೂಲಭೂತ ದೋಷಗಳನ್ನು ಸೂಚಿಸುತ್ತೆ. ಈ ಹಂತದಲ್ಲಿ ಪ್ರಯಾಣಿಕರು ಪಾರಾಗಲು ಸಾಧ್ಯವಾಗದಿರುವುದು ಇನ್ನೊಂದು ಭೀಕರ ಸಮಸ್ಯೆ. ಈ ಸ್ಲೀಪರ್ ಬಸ್ಗಳ ವಿನ್ಯಾಸವನ್ನೇ ನೀವು ನೋಡಿ. ಕಿರಿದಾದ ಐಸಲ್ಗಳಿರ್ತವೆ, ಬರ್ತ್ಗಳಿರುತ್ತೆ, ಕಡಿಮೆ ಹೆಡ್ರೂಮ್. ತುರ್ತು ಪರಿಸ್ಥಿತಿಯಲ್ಲಿ ಚಲನೆಗೆ ದೊಡ್ಡ ಅಡ್ಡಿಯಾಗುತ್ತೆ. ಎಲ್ಲಿ ಹೋಗ್ತೀರಾ ನೀವು? ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ನೋಡಿ, ಓಡಾಡಕ್ಕೆ ಜಾಗ ಇರಲ್ಲ. ಎಮರ್ಜೆನ್ಸಿ ಎಕ್ಸಿಟ್ಗಳ ನಿರ್ಲಕ್ಷ್ಯವೂ ಇಲ್ಲಿ ಮಾರಕ. ಹಲವು ಬಸ್ಗಳಲ್ಲಿ ಎಕ್ಸಿಟ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಅಥವಾ ಹ್ಯಾಮರ್ಗಳು ಕಳುವಾಗಿದೆ ಅಥವಾ ಅಳವಡಿಸೇ ಇಲ್ಲ. ರೂಫ್ ಹ್ಯಾಚ್ಗಳನ್ನು ಸೀಲ್ ಮಾಡಿರ್ತಾರೆ. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಹೊಗೆ. ಇದು ಸೈಲೆಂಟ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಬಹುತೇಕ ಸಾವುಗಳು ಕಾರ್ಬನ್ ಮಾನಾಕ್ಸೈಡ್ ಉಸಿರಾಟದಿಂದ, ಆಸ್ಫಿಕ್ಸಿಯೇಷನ್ ನಿಂದ ಸಂಭವಿಸುತ್ತೆ. ಜನರು ಬೆಂಕಿಗೆ ಆಹುತಿಯಾಗುವ ಮುನ್ನವೇ ಪ್ರಾಣ ಕಳ್ಕೊತಾರೆ. ಕೆಲವರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾರೆ. ಅದನ್ನು ಚಾರ್ಜ್ ಟು ಡೆತ್ ಅಂತ ಕರೀತಾರೆ. ಮಲಗಿದ್ದ ಪ್ರಯಾಣಿಕರು ಎದ್ದು ಹೊರಬರಲು ಸಾಧ್ಯವಾಗದೆ ಹೊಗೆ ಉಸಿರುಗಟ್ಟಿಸಿ ಸಾವು ಸಂಭವಿಸುತ್ತೆ. ಇದು ಬೆಂಕಿಗಿಂತ ಹೆಚ್ಚು ಸಾವುಗಳಿಗೆ ಕಾರಣ. ಬರ್ತ್ಗಳಲ್ಲಿ ಟ್ರ್ಯಾಪ್ ಆಗಿ ಅಥವಾ ಜಾಮ್ ಆದ ಕಿಟಕಿಗಳು ಮತ್ತು ಲಾಕ್ ಆದ ಡೋರ್ಗಳಿಂದ ಸಾವು ಸಂಭವಿಸುತ್ತೆ. ಡಿಕ್ಕಿಯಿಂದ ಗಾಯಗೊಂಡು ಬದುಕಲು ಅವಕಾಶವೇ ಇಲ್ಲದಂತೆ ಸಾವಿಗೀಡಾಗ್ತಾರೆ. ಇವೆಲ್ಲದೂ ಕೂಡ ಕೇವಲ ಅಪಘಾತ ಅಲ್ಲ, ಮಾನವ ನಿರ್ಮಿತ ವೈಫಲ್ಯಗಳಿಂದ ಆಗುವಂತಹ ದುರಂತಗಳು. ಈ ಬಸ್ಸುಗಳಿಗೆ ಸಂಬಂಧಪಟ್ಟ ಹಾಗೆ, ಈ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇದ್ದೇ ಇದ್ದಾವೆ. ಸರ್ಕಾರ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಿದ್ದಾವೆ. ಆದರೆ ಅದು ಇಂಪ್ಲಿಮೆಂಟ್ ಆಗ್ತಾನೆ ಇಲ್ಲ. ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ? ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಸರ್ಕಾರದ ರೂಲ್ಸ್ಗಳನ್ನು, ನಿಯಮಗಳನ್ನು ಈ ಬಸ್ ಮಾಲೀಕರು ಯಾಕೆ ಅಳವಡಿಸ್ಕೊಳ್ತಿಲ್ಲ? ಅಳವಡಿಸಿಕೊಂಡಿಲ್ಲ ಬೇರೆ, ಯಾಕೆ ಅಳವಡಿಸ್ಕೊಡ್ತಿಲ್ಲ? ಈಗ ಅಳವಡಿಸಿಕೊಂಡಿಲ್ಲ ಅನ್ನೋದನ್ನ ಚೆಕ್ ಮಾಡಬೇಕಾದವ್ರು ಯಾರು? ಇದೇ RTO ಆಫೀಸರ್ಗಳು. ನಾನು ಚಾಲೆಂಜ್ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ಕನಿಷ್ಠ ಒಂದು 100 ಬಸ್ಸನ್ನು ಚೆಕ್ ಮಾಡೋಣ. ಭಾರತ ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲಿ ಆ ಬಸ್ಗಳಲ್ಲಿ ಪ್ರಿಕಾಷನ್ಗಳು ಇರುತ್ತವ? ಅವರು ಆ ನೀತಿ ನಿಯಮಗಳನ್ನು ಫಾಲೋ ಮಾಡ್ತಿದ್ದಾರಾ? ಚಾಲೆಂಜ್ ಮಾಡ್ತೀನಿ, ಬನ್ನಿ. RTO ಅಧಿಕಾರಿಗಳೇ ಬನ್ನಿ. ಒಂದು ವೇಳೆ ಸರ್ಕಾರದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಆ ಬಸ್ಸುಗಳು ಇದ್ದರೆ ಏನು ಮಾಡುತ್ತೀರಿ? ಸ್ನೇಹಿತರೆ, ಸಿಂಪಲ್ ಆಗಿದೆ. ಅಳವಡಿಸಿಕೊಂಡಿಲ್ಲ ಅನ್ನೋದು ಬೇರೆ. ಅಳವಡಿಸಿಕೊಂಡಿಲ್ಲ ಅನ್ನೋದನ್ನು ಚೆಕ್ ಮಾಡಬೇಕಾದವರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿನ ನಾನು ಕೊಡಬೇಕಾಗಿಲ್ಲ ನಿಮಗೆ. ನೀನು ರೂಲ್ಸನ್ನ ಮೀರ್ತಾ ಇದೆಯಾ ಅಂದಾಗ ದಂಡ ಹಾಕಿ ಇಮಿಡಿಯೇಟಾಗಿ ಬಸ್ಸನ್ನು ಸೀಸ್ ಮಾಡಿ ನಾವೇನು ಹೇಳಿದ್ದೀವಿ ಅದನ್ನು ಮಾಡ್ಕೊಂಡು ಬಾರಪ್ಪ ಅಂತ ಅಧಿಕಾರವನ್ನು ಚಲಾಯಿಸಬೇಕಾದವ್ರು ಏನು ಮಾಡ್ತಾರೆ? ಏನರ ಅದು ಏನಿಲ್ಲಣ್ಣ, ತಗೊಳ್ಳಿ, ಇಡ್ಕೊಳ್ಳಿ ಜೋಬಲ್ಲಿ, ಹೊರಡಿ. ರೋಡಲ್ಲಿ ಜನ ಸುಟ್ಟಾದ್ರೂ ಸಾಯಲಿ, ಪುಡಿ ಪುಡಿ ಆಗಾದ್ರೂ ಸಾಯಲಿ. ಈ ನನ್ನ ಮಗ ಕಳ್ಕೊಳ್ಳೋದೇನಿದೆ? ಈ ನನ್ನ ಮಕ್ಕಳು ಕಳ್ಕೊಳ್ಳೋದೇನಿದೆ? ಭಾರತ ಸರ್ಕಾರದ AIS 052 ಮತ್ತು AIS 119 ಸ್ಲೀಪರ್ ಕೋಚ್ ಸೇಫ್ಟಿ ನಿಯಮಗಳು ಬಹಳಷ್ಟು ಕಠಿಣವಾಗಿದ್ದಾವೆ. ಕನಿಷ್ಠ 4 ರಿಂದ 5 ಎಮರ್ಜೆನ್ಸಿ ಎಕ್ಸಿಟ್ಗಳಿರಬೇಕು. ಪ್ರತಿ ಬರ್ತ್ ಬಳಿ 2 ರೂಫ್ ಹ್ಯಾಚ್ಗಳು, ಪ್ರತಿ ಬರ್ತ್ ಬಳಿ ಗ್ಲಾಸ್ ಬ್ರೇಕಿಂಗ್ ಹ್ಯಾಮರ್, ಫೈರ್ ಎಕ್ಸ್ಟಿಂಗ್ವಿಷರ್, ಫೈರ್ ಅಲಾರ್ಮ್ ಮತ್ತು ಫೈರ್ ರಿಟಾರ್ಡೆಂಟ್ ವಸ್ತುಗಳು ಕಡ್ಡಾಯವಾಗಿರಬೇಕು. ಆದರೆ ವಾಸ್ತವದಲ್ಲಿ ಅನೇಕ ಖಾಸಗಿ ಬಸ್ಗಳಲ್ಲಿ ಇವು ಕಾಗದದಲ್ಲೇ ಉಳ್ಕೊಂಡಿದ್ದಾವೆ. ನೀತಿ ವೈಫಲ್ಯಗಳು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಂಭವನೀಯ ಭ್ರಷ್ಟಾಚಾರದಿಂದ ತಪಾಸಣೆಗಳು ಅಪೂರ್ಣವಾಗಿದೆ. ಆಪರೇಟರ್ಗಳು ಲಾಭಕ್ಕಾಗಿ ನಿಯಮಗಳನ್ನು ಉಲ್ಲಂಘಿಸ್ತಾರೆ. ವ್ಯವಸ್ಥೆ ಹೀಗಿದೆ. ಇದು ಸರಿಯಾಗಬೇಕಾ? ಹಾಗಾದರೆ ನಾವು ಪ್ರಯಾಣಿಕರ ಜವಾಬ್ದಾರಿಯನ್ನು ಮುಂದಿಟ್ಟು ಪರಿಹಾರದ ಸೂತ್ರವನ್ನು ಕೊಂಡ್ಕೋಬೇಕಾಗತ್ತೆ. ನಾವು ಬಸ್ಸನ್ನು ಆಯ್ಕೆ ಮಾಡಬೇಕಾದ್ರೆ OEM ಫ್ಯಾಕ್ಟರಿ ಬಿಲ್ಟ್ ಬಸ್ಗಳಾದಂತಹ ಓಲೋ ಅಥವಾ ಭಾರತ್ ಬೆನ್ಸ್ಗೆ ಆದ್ಯತೆ ನೀಡಬೇಕಾಗತ್ತೆ. ಆದರೆ ಇದೇನಾಗ್ತಿದೆ ಅಂದರೆ ಹಲವು ಬಾರಿ ಇಂಜಿನ್ ಪ್ಲಾಟ್ಫಾರ್ಮ್ ಕಂಪನಿದಾಗಿರುತ್ತೆ, ಅಂದರೆ ಶಾಸಿ, ನಿಮಗೆ ಗೊತ್ತಿದೆ. ಕಡಿಮೆ ಬೆಲೆಗೆ ಬಾಡಿಯನ್ನು ಅವೈಜ್ಞಾನಿಕವಾಗಿ ಸ್ಥಳೀಯವಾಗಿ ಯಾವುದಾದ್ರೂ ಸಿಕ್ ಗ್ಯಾರೇಜಲ್ಲಿ ಮಾರ್ಪಡಿಸಲಾಗುತ್ತೆ. ಈ ಥರದ ಗಾಡಿಯನ್ನು ನಾವು ಪತ್ತೆ ಹಚ್ಚಲೇಬೇಕಾಗುತ್ತೆ ನಾವು ಬದುಕಬೇಕಂದ್ರೆ. ಸ್ಥಳೀಯವಾಗಿ ಮಾರ್ಪಡಿಸಿದ ರೆಟ್ರೋಫಿಟ್ ಬಸ್ಗಳನ್ನು ನಾವು ತಪ್ಪಿಸಬೇಕು. ನಾವು ಬಸ್ ಬುಕ್ ಮಾಡಬೇಕಾದ್ರೇ ಬಸ್ ಕ್ವಾಲಿಟಿಗೆ ಪ್ರಯಾರಿಟಿ ನೀಡಲೇಬೇಕು. ಬೋರ್ಡಿಂಗ್ ಸಮಯದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳು, ಹ್ಯಾಮರ್ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ಪರಿಶೀಲನೆ ಮಾಡಬೇಕು. ಇಲ್ಲದಿದ್ರೆ ಬಸ್ ಬದಲಾಯಿಸುವ ಧೈರ್ಯ ನಾವು ಮಾಡಲೇಬೇಕು. ಆನ್ ದಿ ಸ್ಪಾಟ್ ಏನು ಮಾಡೋಕ್ಕಾಗಲ್ಲ. ಹುಚ್ಚು ಧೈರ್ಯದಿಂದ ಬಸ್ ಹತ್ತುವಂಥ ಪ್ರಯತ್ನನೇ ಮಾಡಬಾರ್ದು. ಹಾಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಪ್ಯಾನಿಕ್ ಆಗಬಾರ್ದು. ಹತ್ತಿರದ ಎಕ್ಸಿಟನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಹೊಗೆ ಇದ್ದರೆ ನೆಲದ ಬಳಿ
ತಗ್ಗಿ ಚಲಿಸಬೇಕು. ಮಕ್ಕಳು ಮತ್ತು ಹಿರಿಯರಿಗೆ ಮೊದಲು ಸಹಾಯ ಮಾಡಬೇಕು. ಹ್ಯಾಮರ್ನಿಂದ ಗಾಜು ಹೊಡೆದು ಹೊರಬರಬೇಕು. ಇವೆಲ್ಲ ಆ ಬಸ್ಸಲ್ಲಿ ಇದ್ರೆ ಮಾತ್ರ. ಹತ್ತಕ್ಕಿಂತ ಮುಂಚೆ ಇವೆಲ್ಲ ಇದಾವ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಸರ್ಕಾರ ಕಠಿಣ ಆಡಿಟ್ ಮತ್ತು ರಿಯಲ್ ಟೈಮ್ ಮಾನಿಟರಿಂಗ್ ಸಿಸ್ಟಮ್ಗಳನ್ನು ಜಾರಿಗೊಳಿಸಬೇಕು. ಫೈರ್ ರೆಸಿಸ್ಟೆಂಟ್ ಮೆಟೀರಿಯಲ್ಗಳನ್ನು ಕಡ್ಡಾಯಗೊಳಿಸಬೇಕು ಮತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಆಪರೇಟರ್ಗಳಿಗೆ ಸುರಕ್ಷಿತ ತರಬೇತಿ ಮತ್ತು ನಿಯಮಿತ ಮೇಂಟೆನೆನ್ಸ್ ಅನ್ನು ಆದ್ಯತೆ ಮಾಡಬೇಕು. ಪ್ರಯಾಣಿಕರಿಗೆ ಜಾಗೃತಿ ಅಭಿಯಾನಗಳ ಮೂಲಕ ಸುರಕ್ಷಣೆಯನ್ನು ಕಲಿಸಬೇಕು. ತುರ್ತಾಗಿ ಹೊರಟ್ಬಿಡ್ತೀವಿ ಎಲ್ಲಿಗಾದರೂ, ಈ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ. ಆ ಬಸ್ ಕ್ವಾಲಿಟಿ ಏನಿದೆ, ಬಸ್ ಕಾನ್ಸೆಪ್ಟ್ ಏನಿದೆ, ಬಸ್ ಹತ್ತಬೇಕಾದ್ರೆ ಸೀಟ್ ಸಿಕ್ತಪ್ಪ, ಫ್ರಂಟಲ್ಲಿ ಸಿಗ್ತಾ, ಬ್ಯಾಕಲ್ಲಿ ಸಿಗ್ತಾ, ಕೆಳಗೆ ಸಿಗ್ತೋ, ಮೇಲೆ ಸಿಗ್ತದೋ ಇಷ್ಟನ್ನು ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಆ ಬಸ್ ಒಳಗಡೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಇದೆಯಾ ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹತ್ಬಿಡ್ತೀವಿ, ಮಲ್ಕೊಂಡ್ಬಿಡ್ತೀವಿ, ಒಂದು ಹುಚ್ಚು ಧೈರ್ಯದಲ್ಲಿ ಹೋಗ್ಬಿಡ್ತೀವಿ. ಒಂದು ಟಿಕೆಟ್ಗೆ ಸಾವಿರಾರು ರೂಪಾಯಿ ಕೊಡ್ತೀವಿ. 300, 400, 500 ರೂಪಾಯಿ ಇರೋ ಟಿಕೆಟ್ಗೆ 1,500-2,000 ತಗೋತಾರೆ. ಸೀಸನ್ ಬಂದಾಗ 4,000, 5,000 ಇವ್ರ ಬಸ್ಗಳನ್ನ ಇವರು ಫ್ಲೈಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ದುಡ್ಡನ್ನು ಕೊಡ್ತೀವಿ. ಆದರೆ ನಾವು ಹುಚ್ಚು ಧೈರ್ಯದಿಂದ ಬಸ್ ಹತ್ತೀವಿ. ಕೆಲವೊಂದು ಮೂಲಭೂತ ವಿಚಾರಗಳನ್ನೇ ನಾವು ತಿಳ್ಕೊಳ್ಳಲ್ಲ. ಅವರ ಲಾಭಕ್ಕೋಸ್ಕರ ಬೇಕಾಬಿಟ್ಟು ಒಂದು ಬಸ್ ರೆಡಿ ಮಾಡ್ತಾರೆ. ಸಾವಿನ ವಾಹನದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಇದನ್ನೆಲ್ಲ ಪ್ರಶ್ನಿಸಬೇಕಾದಂಥ ನಾವು ಫ್ರಂಟಲ್ಲಿ ಸೀಟ್ ಸಿಗುತ್ತಾ, ಬ್ಯಾಕಲ್ಲಿ ಸೀಟ್ ಸಿಗುತ್ತಾ, ಮೇಲೆ ಮಲಗಕ್ಕೆ ಸಿಗ್ತದ, ಕೆಳಗೆ ಮಲಗಕ್ಕೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬದಲಾಗಬೇಕಾದವ್ರು ಯಾರು? ಕೇವಲ ಈ ಬಸ್ ಅನ್ನುವಂಥ ವ್ಯವಸ್ಥೆ ಅಲ್ಲ, ಇಡೀ ದೇಶ, ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ಬದಲಾಗಬೇಕಾದವರು ನಾವು ಪ್ರಜೆಗಳು, ಪ್ರಶ್ನಿಸಬೇಕಾದವರು ನಾವು ಪ್ರಜೆಗಳು. ನಾವು ಅವರ ಕೊರಳ ಪಟ್ಟಿಗೆ ಕೈ ಇಟ್ಟು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ಭ್ರಷ್ಟ ವ್ಯವಸ್ಥೆ ಒಳಗಡೆ ಎಲ್ಲರೂ ನುಂಗುಬಾಕರೆ, ಲಾಭಕೋರರೆ. ನಾವು ಜನಸಾಮಾನ್ಯರಿಗೆ ಇವರನ್ನು ಪ್ರಶ್ನಿಸುವ, ಇವರಿಗೆ ಬುದ್ಧಿ ಕಲಿಸುವ ಶಕ್ತಿ ಇದ್ದರೂ ಕೂಡ ನಾವು ಕೂಡ ಆಗಿದ್ದಾಗಲಿ ಅಂತ ಹುಚ್ಚು ಧೈರ್ಯದಿಂದ ಹುಚ್ಚು ಕುದುರೆಯನ್ನು ಹತ್ತಿ ಹೋಗ್ತಾ ಇದ್ದೀವಿ. ಪರಿಣಾಮ ನಮ್ಮ ತಪ್ಪೇ ಇಲ್ಲದೆ, ನಮಗೆ ಅರಿವಿಲ್ಲದೆ ನಾವು ಸತ್ತು ಸುಟ್ಟು ಕರಕಲಾಗ್ತಿದ್ದೀವಿ. ಇನ್ನಾದರೂ ಎಚ್ಚರ ವಹಿಸೋಣ, ಎಚ್ಚರಿಕೆಯಿಂದಿರೋಣ. ಸಾಧ್ಯ ಆದರೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಒಂದು ಪಾಠ ಅಂತ ತಿಳ್ಕೊಳ್ಳಿ. ಇನ್ನು ಮುಂದೆ ಆದರೂ ಯಾವ್ಯಾವ ರೀತಿಯ ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಅರಿವು ನಿಮಗಿರಲಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.